ಅಜ್ಜಿ ಅಜ್ಜಿ ಇನ್ನೊಂದ್ 2 ದಿವಸ ಊರಾಗ ಇರ್ಬೋದಿತ್ತು ಕಣಜ್ಜಿ. ನೀನೆ ಅವಸರ ಮಾಡಿ ಕರ್ಕೊಂಬಂದೆ. ಇರ್ತೀಯಪ್ಪ ನೀನು. ಇನ್ನೊಂದ್ 2 ದಿವಸ ಯಾಕೆ ಹೇಳು, ಇನ್ನು 1 ವಾರ ಬೇಕಾದ್ರೂ ಇರೋಂದು ಇರ್ತೀಯ. ಅಲ್ಲಿ ಕುತ್ಕೊಂಡೆ ಇನ್ ಮಂತೆ ಯಾರಪ್ಪ ನೋಡ್ಕೆನರು? ಯಜಮಾನ ಮನೆ ಬಿಟ್ಟು ಹೋಗಿ ಅಲ್ಲಿ ಕುತ್ಕೊಳಕತ್ತ. ಬೀಗ್ರ ಮನೆಗೆ ಹೋದಾಗ ಒಂದಿನ ಹೋಗ್ಬೇಕು, ಉಳ್ಕೋಬೇಕು, ಹಬ್ಬ ಮಾಡ್ಕೊಂಡ್ ತಿರ್ಕೊಂಡ್ ಬರ್ತಾ ಇರ್ಬೇಕು. ಅಲ್ಲೇ ಕುತ್ಕೊಳ್ಳೋದಲ್ಲ. ಮನೆ ಬದುಕು ಬಾಳೆ ಬಿಟ್ಬಿಟ್ಟು ಅಲ್ಲೋ ಕುತ್ಕೊಂಡ್ರೆ ಹೆಂಗೆ ಹೇಳು? ವಾ ಇವನ್ ಬಾರಿ ಈ ಮನೆ ನೀನ್ ಬರೋ ಒಟ್ಟತ್ತಿಗೆ ಕರ್ಕೊಂಡು ಹೋಗ್ಬಿಡ್ತೇನ ಅನ್ನಂಗೆ ಅವಸರ ಮಾಡಿ ಕರ್ಕೊಂಡ್ ಬಂದ್ಬಿಟ್ಟೆ. ಈ ಮನೆ ಏನ್ ಎತ್ತಗಾರ ಓಡಕ್ಕುತ್ತೆ. ನನ್ ಮನೆ ಎತ್ತಗಾರ ಓಡಕ್ಕುತ್ತು. ಅದಕ್ಕೆ ಓಡ್ ಬಂದೆ. ನೀನು ಇರ್ಬೇಕಾಗಿತ್ತು. ಯಾಕೆ ಬಂದಿ? ನೀನೆಲ್ಲಿ ಇರಕ್ ಬಿಡ್ತೀಯ? ಬಾಳ್ 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 ಅನ್ಕೊಂಡು ಕರ್ಕೊಂಡ್ ಬಂದಿದೀಯ ಎಲ್ರೂನುವೆ. ಮತ್ತೆ ಇರ್ಬೇಕಾಗಿತ್ತು ಅಂತ ಹೇಳ್ತಾ ಇದೀಯ. ಈ ಮಾತನ್ನ ಅಲ್ಲೇ ಹೇಳ್ಬೇಕಾಗಿತ್ತು. ಅಲ್ಲೇ ಇರ್ತಿದ್ನ ಇನ್ನೂ 1 2 ದಿವಸ. ಅಲ್ಕಂಡ್ಲ ಪಾಪ, ನೀನು 2 ದಿವಸ 3 ದಿವಸ ಗಟ್ಲೆ ಅಲ್ಲಿ ಕುತ್ಕೊಂಡ್ರೆ ಇಲ್ಲಿ ಯಾರು ಈ ಸ್ಕೂಲಿಗೆ ನಾನು ಓದೇನೆ? ಅಯ್ಯೋ ನೀ ಸ್ಕೂಲ್ ಬಾರಿ ಸ್ಕೂಲ್ ಎತ್ತಗಾರ ಓಡೋಗ್ಬಿಡ್ತಿದ್ದೆ. ಯಾರ ಹತ್ರನೂ ಇಸ್ಕೊಂಡ್ ಪಾಠ ಬರ್ಕತ್ತಿದ್ದೆ. ಪ್ರದೀಪ್ ಹೆಂಗಿದ್ರು ಕೊಡ್ತಿದ್ದ ನೋಡ್ಸ. ನೀನೇ ಮಾಡಿದ್ದು. ಪಾಪ ಅಜ್ಜ ಅಜ್ಜಿ ಇನ್ನು 1 2 ದಿವಸ ಇರ್ರಿ, ಮಟನ್ ಚಿಕನ್ ಮಾಡ್ತೀವಿ ಉಣ್ಕೊಂಡು ಹೋಗಂತ್ರಿ ಅಂತ ಅಂದ್ರು. ನೀನೇ ಅವಸರ ಮಾಡಿ 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 ಕರ್ಕೊಂಡ್ ಬಂದ್ಬಿಟ್ಟೆ. ಮಟನ್ ತಿನ್ನಕ್ ಬಿಡ್ಲಿಲ್ಲ, ಚಿಕನ್ ತಿನ್ನಕ್ ಬಿಡ್ಲಿಲ್ಲ. ಮಹಾರಾಜರು ಉಣ್ಕೊಂಡು ತಿನ್ಕೊಂಡು ಅಲ್ಲೇ ಇರ್ತಿದ್ರಂತೆ. ಇಲ್ಲಿ ಪಾಠವ ಯಾರ ಹತ್ರ ಇಸ್ಕೊಂಡ್ ಬರ್ಕಂತಿದ್ರಂತೆ. ಚೆನ್ನಾಗಿ ಹೇಳ್ತಿ ಕಣ್ಲ. ಮತ್ತಿನ್ನೇನಜ್ಜಿ, ಯಾವ್ದಾರ ಊರಿಗೆ ನಿನ್ ಜೊತೆ ಮಾತ್ರ ಬರ್ಬಾರ್ದು. ನಿನ್ ಜೊತೆ ಏನಾರ ಬಂದ್ಬಿಟ್ರೆ ಮುಗೀತು. ಅಲ್ಲಿ ಇರಕ್ಕೂ ಬಿಡಲ್ಲ, ತಿನ್ನಕ್ಕೂ ಬಿಡಲ್ಲ. ಅವಸರ ಮಾಡಿ ಹೋಗೋಣ ಊರ್ಗ್ ಹೋಗೋಣ ಅಂತ ಕರ್ಕೊಂಡ್ ಬಂದ್ಬಿಡ್ತೀಯ. ಈ ಮನೆ ಎತ್ತಗಾರ ಓಡಕತ್ತಿ ಅನ್ನಂಗೆ. ಅಲ್ಕಂಡ್ಲ ಇಲ್ಲಿ ಬಂದು ಒದರ್ತಿದೀಯಲ್ಲ. ನೀನು ನಿಮ್ಮ ಅವ್ವಯ್ಯ ಇರ್ಬೇಕಾಗಿತ್ತು ಇನ್ನೂ 1 2 ದಿವಸ. ನಾನೇನ್ ಬ್ಯಾಡ ಅಂದಿದ್ನಿ. ನಾನು ಮಂತೆ ಹೋಗ್ಬೇಕು, ಬದುಕೈತೆ ಕೆಲ್ಸ. ಮಂತೆ ಒಬ್ನೇ ಬಿಟ್ಟು ಬಂದಿನ ವಜ್ಜನ ಅಂತ ಬಂದೆ. ನೀನು ನಿಮ್ಮ ಅವ್ವಯ್ಯ ಏನು ಕೆಲ್ಸ ಇಲ್ಲ ಅಂದ್ರೆ ಇರ್ಬೇಕಾಗಿತ್ತು. ನನ್ನಿಂದ ಯಾಕೆ ಕೊಡ್ ಬಂದ್ರಿ? ಇವನ್ ಸುಳ್ಳು ಹೇಳ್ತೀಯಜ್ಜಿ ನೀನು. ನೀನೇ ಹೋಗ್ಬೇಕು ಮಂತ್ಯವ, ಸ್ಕೂಲಿಗೆ ಹೋಗ್ಬೇಕು, ಆಮೇಲೆ ಹೊಲ್ದ ಕೆಲ್ಸ ಐತಿ, ಆ ಕೆಲ್ಸ ಐತಿ, ಈ ಕೆಲ್ಸ ಐತಿ ಅಂತ ಹೇಳಿ ಅವ ಅಮ್ಮನೂ ಇರಕ್ ಬಿಡ್ಲಿಲ್ಲ. ಕರ್ಕೊಂಡ್ ಬಂದಿದ್ಯಾ, ಈಗ ಇರ್ಬೇಕಾಗಿತ್ತು ಅಂತ ಹೇಳ್ತೀಯ. ಬಾರಿ ಅದೇ ಕಣಜ್ಜಿ ನೀನು. ಈಗೇನಾಗಿತ್ತ? ನೀವು ನಿಮ್ಮ ಅವ್ವಯ್ಯ ಹೋಗ್ರಿ ಬಸ್ ಹತ್ಕೊಂಡು. ನಿಮಗೆ ಸಾಕಾಗವರೆಗೂ, ತೃಪ್ತಿ ಆಗವರೆಗೂ ಇದ್ಬಿಟ್ಟು ಬರ್ರಿ. ಈಗ ಒಕ್ಕಿ ಬಂದ್ರು ನೀನ್ ಕಳ್ಸಿಯ ಸುಮ್ಮನೆ ಅಂತ್ಯ ಕರ್ಕೊಂಬಂದ ಆದ್ಮೇಲೆ ಮುಗೀತ ಆಟಯ. ಮತ್ತೆ ಈಗ ಹೋಗ್ರಿ ಅಂತ ಬಾಯ್ ಮಾತಿಗೆ ಮತ್ತೆ ಹೇಳ್ತೀಯ. ನೀನ್ ಹೇಳ್ಬಿಟ್ರೆ ಮುಗೀತಾ? ಅವ ಅಮ್ಮ ಏನ್ ಒಪ್ಕೊಂತತೆ? ಎಲ್ಲ ನಿಮ್ಮ ಮಾತುಗಳು ಇಂತವೆ, ಬರೀ ಬೊಗಳೆ ಮಾತು. ಅಯ್ಯೋ 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 ಅಯ್ಯೋ, ಇವನ್ಲ ಪಾಪ ನಿಂದು ಬೆಳ್ಗೆನೆಯಾ? ಈಗ ಊರಿಗೆ ಹೋಗಿದ್ದು ಆತು, ಬಂದಿದ್ದು ಆತು. ಮತ್ತೇನ್ಲ ನಿನ್ ಪುರಾಣ? ಇನ್ನು ಸ್ಕೂಲ್ ಲೇಟ್ ಆಗಿಲ್ಲೇನು? ಹೋಗು ನಿಮ್ಮ ಅವ್ವಯ್ಯ ಉಣ್ಣಕ್ ಮಾಡಿಟ್ಟಲ್ಲಿ ತಿನ್ಬಿಟ್ಟು ಸ್ಕೂಲಿಗೆ ಹೋಗು. ಕೂತ್ಬಿಟ್ಟ ಬೆಳ್ಗೆನೆಯ ತಲೆ ತಿನ್ನೋ ಪ್ರಶ್ನೆಗಳು ಕೇಳ್ಕೊಂತ. ಹೋಗ್ಲಾ? ಈ ಊರ್ನ ಹಬ್ಬದಲ್ಲಿ ಇನ್ನೂ 1 2 ದಿವಸ ಸ್ಕೂಲಿಗೆ ರಜಾ ಹಾಕ್ಬೋದಿತ್ತು. ಈ ಅಜ್ಜಿನೇ ಮಾಡಿದ್ದು. ಎಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಈ ಸ್ಕೂಲಿಗೆ ಹೋಗಂಗ್ ಮಾಡೈತಿ. ನನ್ಗೆ ಯಾಕೆ ಇವತ್ತು ಸ್ಕೂಲಿಗೆ ಹೋಗೋ ಮನ್ಸೇ ಇಲ್ಲ. ಮತ್ತಿನ್ನೆಲ್ಗೆ ಹೋಗೋ ಮನ್ಸೈತಪ್ಪ ನಿನಗೆ? ಅಜ್ಜಿ ಇವತ್ತು ಒಂದಿನ ಮನೆಗಿದ್ದು ನಾಳೆ ಹೋಗ್ತೀನಿ ಕಣಜ್ಜಿ. ನಿನ್ನೆ ತಾನೇ ಊರಿಂದ ಬಂದಿದೀವಲ್ಲ, ಯಾಕ ಮೈ ಕೈ ಎಲ್ಲ ನೋಯ್ತೈತೆ ಕಣಜ್ಜಿ. ಇವತ್ತು ಸ್ಕೂಲ್ಗೆ ಹೋಗೋ ಮನ್ಸೇ ಇಲ್ಲ. ಇವತ್ತು ಒಂದಿನ ಮನೆಗಿದ್ದು ನಾಳೆ ಹೋಗ್ತೀನಿ ಕಣಜ್ಜಿ. ಅಲೆ ಸಣ್ಣ ಬಿಟ್ರಿ ನನ್ ಮಗನೇ. ಸ್ಕೂಲ್ ತಪ್ಪಿಸ್ಕೊಳಕ್ಕೆ ಇಲ್ದಿರೋದೆಲ್ಲ ಹೇಳ್ತೀಯ. ಮೈಕೈ ನೋವು ಅಂತಂದು ಅದ್ಯೋನ್ ಓದ್ಕೊಂಡ್ ಬಂದಿದ್ಯಪ್ಪ ಊರಿಂದ. ಮೈಕೈ ನೋವು ಬರತ್ ನಿನಗೆ? ಅಜ್ಜಿ ನಿನ್ನೆ ಬರ್ಬೇಕಾದ್ರೆ ಬಸ್ಸು ಎಷ್ಟೊಂದು ರಶ್ ಇತ್ತು, ನೀನೇ ನೋಡಿದ್ಯಾ. ಅದ್ ಬೇರೆ ಫ್ರೀ ಆಧಾರ್ ಕಾರ್ಡ್ ಬಸ್ ಅಂತ ಹೇಳ್ಬಿಟ್ಟು ಆ ಬಸ್ಗಳಿಗೆ ಕಾಯ್ಕೊಂಡು ನಿಂತ್ಕೊಂಡು ಹತ್ತಿಸ್ತೀಯ ರಶ್ ಇರೋ ಬಸ್ಸಿಗೆ. ಅಲ್ಲಿಂದ ಹೊತ್ಕೊಂಡ್ಬಂದು ಕೂತ್ಕೊಳಕ ಜಾಗ ಇರ್ಲಿಲ್ಲ, ನೀನೇ ನೋಡಿದ್ಯಾ. ಹೆಂಗ್ ನಿಂತ್ಕೊಂಡ್ ಬಂದ್ವಿ ಅಂತೀವಿ. ನಾನು ಡ್ರೈವರ್ ಒಂದು ಸೀಟಿಗೆ ನಿಂತ್ಕೊಂಡಿದ್ದೆ. ಅಲ್ಲಿ ನೋಡಿ ಕೂತ್ಕೊಳಕ್ ಹೋದ್ರೆ ಅದ್ರ ಮೇಲೆ ಈಟ್ ಬಿಸಿ ಅಂದ್ರೆ ಬಿಸಿ ಗಾಳಿ. ಅಲ್ಲಿ ಎಲ್ಲ ನಿಂತ್ಕೊಂಡು ಕೂತ್ಕೊಂಡು ಮೈ ಕೈ ಎಲ್ಲ ನೋವಾದಂಗಾಗಿತ್ತು ಕಣಜ್ಜಿ. ನಿಮ್ಗೆ ಗೊತ್ತು ಆ ಬಸ್ನಾಗ
ನೋಡ್ತೀಯ ಜನರೆಲ್ಲ ಹಂಗೆ ಒತ್ತರು ತಳ್ಳರು ತಳ್ಳರು ದೂಕರು. ನನಗ್ ಗೊತ್ತು. ನೀನೇನ ಹಿಂದ್ ಹೋಗ್ಲಾ ಆ ಸೀಟ್ನಾಗ ಒಂದ್ ಸೀಟ್ ಇತ್ತು ಅಂತ ಕುತ್ಕೊಂಡ್ಬಿಟ್ಟೆ. ಸೊಂದೆ ನಿಂತ್ಕೊಂಡಿದ್ರೆ ಗೊತ್ತಾಕತ್ತೀನಿ. ಅವಾಗ ನಿನ್ಗೂ ಮೈ ಕೈ ನೋವು ಬರ್ತಿತ್ತು. ಅಯ್ಯೋ ಅಯ್ಯೋ ಎಷ್ಟೊಂದು ಮೈ ಕೈ ನೋವಾಗಿತ್ತಪ್ಪ. ಜನ ಎಲ್ಲ ಹಿಡ್ದು ಥಳ್ಳಿ ದೂಕಿ ಆಡ್ಬಿಟ್ಟಿದಾರ ನಿನ್ನ. ಈ ಸ್ಕೂಲ್ ತಪ್ಪಿಸ್ಕೆನಕ್ಕೆ ಇನ್ನ ಏನ್ ಹೇಳ್ತೀಯೋ. ಲೇ ಪಾಪ, ಇದೆಲ್ಲ ಪುರಾಣ ಓದೋದ್ ಬಿಟ್ಬಿಟ್ಟು ಹೋಗ್ ಸ್ಕೂಲಿಗೆ ಹೋಗು. ಗೊತ್ತಾಯ್ತು, ಮೇಷ್ಟ್ರು ಬೈತಾರೆ. ಇನ್ನೂ ಒಂದ್ ಇವತ್ತಿನ ಮನೆ ಕುತ್ಕೊಂತಾನಂತೆ. ಹೋಗ್ ಇನ್ನೆಲ್ಲ ನಿನ್ ಫ್ರೆಂಡ್ ಆ ಪ್ರದೀಪ್ ಅಲ್ಲ ಓದ್ನೇನ ಈ ಸ್ಕೂಲಿಗೆ. ನೀನ್ ಕುತ್ಕೊಂಡ್ ನೀ ಮಾತಾಡ್ಕೊಂತ ಹೋಗ್ಲಾ, ಒತ್ತಾಗೆ ತುಣ್ಣು ಹೋಗ್ಲಾ. ಅಜ್ಜಿ ಇವತ್ತು ಒಂದಿನ ಕಣಜ್ಜಿ. ಏಯ್ ಹೋಗ್ಲಾ ಇದ್ದು. ಒಂದ್ ಸೀಟ್ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ. ಇನ್ನ ಒಂದ್ ದಿವಸ ಅಜ್ಜಿ, ಇನ್ನ ಒಂದ್ ದಿವಸ ಅಜ್ಜಿ ಅಂತೆ. ಇನ್ನ ಯೋಸ್ ದಿವಸ ಮಾಡ್ತೀಯನ. ಹೋಗ್ಲಾ ಎದ್ದು. ಪಾಪ ಉಣ್ಬಾರ್ಲಾ, ಒತ್ತಾತು. ಅದ ನೋಡು ಉಣ್ಣಕ್ಕಾಗಿತ್ತಂತೆ. ನಿಮ್ಮ ಅವ್ವ ಕರಿತಾಳೆ. ಹೋಗು ಉಣ್ಬಿಟ್ಟು ಚಂದ ಹೋಗಿ ಸ್ಕೂಲಿಗೆ ಹೋಗು. ಅಜ್ಜಿ ಅಲ್ಲ ಇವನ ಈ ಜೀವನ್ ಎದ್ದು ಹೋಗ್ತೀಯೇನು? ಹಿಂಗೆ ಬಿಟ್ರೆ ಇನ್ನ ಮಾತಾಡ್ಕೊಂತ ಕುತ್ಕೊಂತಾನೆ. ಅರೇ ಗುಂಡು ದಿಕ್ಕಿ ಅಜ್ಜಿ ಹೋಗೋ ಬಂದಿದ್ದಾರೆ. ಗುಂಡು ದಿಕ್ಕಿ ಅಜ್ಜಿ. ಓ ಪಾತಿ ಬಾರೆ. ಅರೆ ಅಜ್ಜಿ, 2 ದಿವಸಕ್ಕೆ ನಿಮ್ದಕ್ಕೆ ಎಲ್ಲಿಗೆ ಹೋಗಿದ್ರಿ? ನಮ್ದಕ್ಕೆ ನಿಮ್ಮ ಗರ್ಮೆ ಬಂದು ನಿಮ್ಮನ್ನು ಎಲ್ಲಾ ಕಡೆ ನೋಡಿದ್ವಿ. ನಿಮ್ದಕ್ಕೆ ಗರ್ಮೆ ನೀವು ಕಾಣಿಸ್ಗೇ ಇಲ್ಲ. ಎಲ್ಲಿಗೆ ಹೋಗಿದ್ರಿ? ಅಯ್ಯ ಊರ್ಗ್ ಹೋಗಿದ್ವಿ ಕಣೆ. ನಮ್ಮ ಮನೆ ಆಚೆ ಇದಾಳಲ್ಲ, ಆಕೆ ತೋರ್ ಮನೆಗೆ ಕಿರು ದೀಪಾವಳಿ ಹಬ್ಬ ಮಾಡ್ತಾರೆ ಅಂತಂದು ಬೋರ ಹೇಳಿದ್ರು ಮನೆಯವರು. ಅದಕ್ಕೆ ಹೋಗಿದ್ವಿ. ಹೋಗಿ ಮಾಡ್ಕೊಂಡು ಮತ್ತಿನ್ನೇನು ಉಳ್ಕೊಳ್ಳೋದು ಅಂತ ತಿರು ಬೆಳಗ್ಗೆನೆ ಬಂದ್ವಿ. ಅರೇ ಹೌದಾ ಗುಂಡಿ ತಿಕ್ಕಿ ಅಜ್ಜಿ, ನಮ್ದಕ್ಕೆ ನಾವು ನಿಮ್ಮ ಗರ್ಮೆ ಬಂದಿದ್ವಿ. ನಿಮ್ಮದಕ್ಕೆ ಕಾಣಿಸ್ಗೇ ಇಲ್ಲ. ಅಯ್ಯೋ ಹೌದಾ, ಯಾಕೆ? ನಾನು ಯಾಕೆ ಕುಡ್ಕೊಂಬಂದಿದ್ದೆ ಮಂತ್ಯವ? ಅರೆ ಅಜ್ಜಿ, ನಿಮ್ದಕ್ಕೆ ಒಂದು ವಿಷಯ ಹೇಳ್ಬೇಕಾಗಿತ್ತು ನೋಡಿ. ಅದಕ್ಕೆ ನಿಮ್ಮ ಗರ್ಮೆ ಹುಡ್ಕೊಂಡು ಬಂದಿದ್ದೆ. ವಿಷಯನ? ಅದೇನು ವಿಷಯನೇ ಪಾತಿ? ಅರೆ ಅಜ್ಜಿ, ಅದು ತುಂಬಾ ಸೀಕ್ರೆಟ್ಗೆ ಇದೆ. ಅದನ್ನೆಲ್ಲ ಇತರ್ಗೆ ಹೇಳೋಕೆ ಆಗಲ್ಲ. ಸ್ವಲ್ಪ ಹತ್ರಗೆ ಬನ್ನಿ, ಅದನ್ನ ಜೋರಾಗಿ ಹೇಳ್ಬಾರ್ದು. ಏನ ಸಿಗರೇಟಾ? ಏನಂದೆ ಪಾತಿ? ಅರೆ ಅಜ್ಜಿ, ಅದು ಸಿಗರೇಟ್ಗೆ ಅಲ್ಲ, ಸೀಕ್ರೆಟ್. ಅರೆ ಅಲ್ಲ, ಅಂದ್ರೆ ಅದು ರಹಸ್ಯಗೆ ಇದೆ, ರಹಸ್ಯ. ಅಯ್ಯ ಅದ್ಯೋನ್ ಹೇಳ್ತಿದಿ, ಒಂದಿಟ್ಟು ಕುತ್ಕೊಂಡು ನಿಧಾನಕ್ಕೆ ಬಿಡ್ಸರೆ ಹೇಳು. ಅರ್ಥ ಆಗಂಗೆ. ಯೋನೇನೋ ಹೇಳ್ತಾಳೆ, ರಹಸ್ಯ ಅಂತೆ, ಅದಂತೆ ಇದಂತೆ ಅಂತಂದು. ಒಂದಿಟ್ಟು ಕುತ್ಕೊಂಡು ಹೇಳೋದು ಏನಂತಂದು. ಅರೆ ಅಜ್ಜಿ, ನಮ್ದಕ್ಕೆ ಏನ್ಗೆ ಹೇಳ್ತಾ ಇರೋದು ಅಂದ್ರೆ, ನಿಮ್ದಕ್ಕೆ ನೀವು ಊರಿಗೆ ಹೋಗಿದ್ರಿ ಅಲ್ವಾ, ಅವತ್ತು ನಿಮ್ದಕ್ಕೆ ನೀವು ಮನೆಗೆ ಇರ್ಲಿಲ್ಲ. ಅವಾಗ ನಿಮ್ದಕ್ಕೆ ಅಜ್ಜಾಗೆ ಇದ್ದಾರೆ ನೋಡಿ. ನಿಮ್ದಕ್ಕೆ ರಂಗಜ್ಜಾಗೆ ಇದ್ದಾರೆ ನೋಡಿ. ಅವ್ರು ಏನ್ಗೆ ಮಾಡಿದ್ರು ಗೊತ್ತೇ? ನಮ್ಮ ಅಜ್ಜ ಏನ್ ಮಾಡ್ತೆ? ಅರೆ ಅಜ್ಜಿ, ನಿಮ್ದಕ್ಕೆ ಅಜ್ಜ ಇದಾರಲ್ಲ, ತುಂಬಾ ಖತರ್ನಾಕ್ ಆಗೇ ಇದ್ದಾರೆ ಅವರು. ಅಜ್ಜೋನ್ ಹೇಳ್ತಿದ್ದೀವಿ, ಒಂದಿಟ್ಟು ಸರಿಯಾದಾರಿ ಹೇಳೆ ಪಾತಿ. ಅರ್ಥ ಆಗಂಗೆ. ನೀನ್ ಹೇಳದ್ ನೋಡಿದ್ರೆ ಯೋನ ಮಾಡಿದ ನಮ್ಮ ಅಜ್ಜ ಅನ್ನಂಗೈತಿ. ಅರೆ ಅಜ್ಜಿ, ನಮ್ದಕ್ಕೆ ನಾವು ಸರಿಯಾಗಿ ಹೇಳ್ತಾ ಇದ್ದೀವಿ. ನಿಮ್ದಕ್ಕೆ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ನೋಡು, ಅದ್ಯೋನು ಅಂತ ಸರಿಯಾಗಿ ಬಿಡಿಸಿ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ಇಲ್ಲೇ ಲಾಕಣಿಗೆ ತಗೊಂಡ್ ಬೀಸ್ ಹೊಡೆದ್ಬಿಡ್ತೀನಿ. ಅದ್ಯೋನ್ ಕರೆಕ್ಟ್ ಆಗಿ ಹೇಳು. ಅರೆ ಕ್ಯಾ ಅಲ್ಲ, ನಮ್ದಕ್ಕೆ ಒಳ್ಳೇದ್ಗೆ ಮಾಡ್ಕೆ ಹೋದ್ರೆ ನಮ್ದಕ್ಕೆ ಬೀಸ್ಗೆ ಹೊಡಿತಾರಂತೆ. ಅರೆ ಪಾತಿ, ಅದ್ಯೋನ್ ಹೇಳು. ಅಜ್ಜಿ ಹೇಳ್ತೀನಿ. ಏನಂದ್ರೆ, ನಿಮ್ದಕ್ಕೆ ರಂಗಜ್ಜಾಗೆ ಇದ್ದಾರೆ ನೋಡಿ. ಅವ್ರದಕ್ಕಿ ಹೊಲ್ಗೆ ಹೋಗಿದ್ರಲ್ವಾ ತೋಟದಾಗೆ, ನಾನು ಹೊತ್ತು ಕಡ್ಗೆ ತರೋದಕ್ಕೆ ತೋಟಗೆ ಹೋಗಿದ್ದೆ ನೋಡಿ. ತೋಟದಾಗೆ ನಿಮ್ದು ರಂಗದಕ್ಕೆ ಅಜ್ಜ ಇದಾರಲ್ಲ, ಅವರು ಅಲ್ಲಿ ಇದಾರಲ್ಲ. ಲಕ್ಷ್ಮಿಂದು ಅಜ್ಜಿ ಇದ್ದಾರೆ ನೋಡಿ, ತೋಟದ ಮನೆ ಹತ್ರ ಇದೆಯಲ್ಲ ಅವ್ರ ಮನೆ. ಲಕ್ಷ್ಮಿಂದು ಅಜ್ಜಿ ಹತ್ರ ಗುಸ ಅಂತ ಮಾತಾಡ್ಕೊಂಡ್ ಕೂತಿದ್ರು. ನಮ್ದಕ್ಕೆ ನಾವು ಕಣ್ಣಾರ್ಗೆ ನೋಡಿದ್ವಿ. ಯೋನ್ ಹೇಳ್ತಿದ್ಯಾ ಪಾತಿ? ಅರೆ ಹೌದು ಅಜ್ಜಿ, ನಮ್ದಕ್ಕೆ ಕಣ್ಣಾರ್ಗೆ ನೋಡಿದ್ವಿ. ತುಂಬಾ ಹತ್ರಾಗೆ ಕುತ್ಕೊಂಡು ಕೈಗೆ ಇಟ್ಕೊಂಡು ತುಂಬಾ ಗುಸು ಪಿಸಿಗೆ ಮಾತಾಡ್ತಾ ಇದ್ರು. ನಾನು ಮನೆಗೆ ಬಂದ್ಬಿಟ್ಟು ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ನಿಮ್ದಕ್ಕೆ ನೋಡಿದ್ರಿ ಮನೆಗೆ ಬೀಗಾಗೆ ಹಾಕಿತ್ತು. ನಾನು ಅದಕ್ಕೆ ಸುಮ್ನೆ ಘರ್ಮೆ ಹೋದೆ.
ನಮ್ಮ ಅಜ್ಜ ಹಂಗೆಲ್ಲ ಮಾಡಕ್ಕಿಲ್ಲ. ನಮ್ಮ ಅಜ್ಜ ಆ ತರದ್ದಲ್ಲ. ಸುಮ್ನೆ ನೀವು ಏನೋ ನೋಡಿ ಏನೋ ತಿಳ್ಕೊಂಡಿದೀಯ. ಅರೆ ಅಜ್ಜಿ, ನಮ್ದಕ್ಕೆ ನಿಜವಾಗ್ಲೇ ಹೇಳ್ತಾ ಇದೀವಿ. ನಮ್ದಕ್ಕೆ ಸುಳ್ಳಿಗೆ ಹೇಳಕ್ಕೆ ಬರೋದಿಲ್ಲ. ನಾವು ಕಣ್ಣಾರ್ಗೆ ನೋಡಿದ್ದು ನಾ ಹೇಳ್ತಾ ಇರೋದು. ನಿಮ್ದಕ್ಕೆ ಹನುಮಾನ್ಗೆ ಇದ್ರೆ ನೀವು ಒಂದು ಸಲಿಗೆ ಹೋಗಿ ನೀವು ಚಗ್ಗೆ ಮಾಡಿ. ನಿಮ್ದಕ್ಕೆ ಅಜ್ಜ ತೋಟ್ಗೆ ಹೋದಾಗ ಏನ್ಗೆ ಮಾಡ್ತಾ ಇರ್ತಾರೆ ಅಜ್ಜಿ ಜೊತೆ ಅಂತಂದು ಒಂದು ಸಲಿಗೆ ನೀವು ಹೋಗಿ ನೋಡಿ. ನಿಮ್ಗೆ ಗೊತ್ತಾಗೆ ಆಗುತ್ತೆ. ಪಾತಿ ಹಂಗಂತೀಯ? ಒಂದ್ಸಲ ಹೋಗಿ ನೋಡೋಣ ಅಂತೀಯ? ಹಂಗಾದ್ರೆ ನಮ್ಮ ಅಜ್ಜ ಹಂಗೆಲ್ಲ ಮಾಡ್ತಿದ್ದೆ. ಅರೆ ಹೌದು ಗುಂಡದಿಕ್ಕೆ ಅಜ್ಜಿ, ನಮ್ದಕ್ಕೆ ಕಣಿಗೆ ನಂಬೋದಿಕ್ಕೆ ಆಗಿಲ್ಲ. ನಿಮ್ದಕ್ಕೆ ಅಜ್ಜ ಆ ತರಗೆ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ನಾನು ಬಂದ್ಬಿಟ್ಟು ನಿಮ್ಮ ಮನೆಗೆ ಹೇಳೋಣ ಅಂತಾನೆ ಬಂದಿದ್ದು. ನಿಮ್ದಕ್ಕೆ ಇರ್ಲಿಲ್ಲ ನೋಡಿ, ನಮ್ದಕ್ಕೆ ನಾನು ಹಾಗೆ ಹೋಗೇ ಬಿಟ್ಟೆ. ಮಾಡ್ತೀನಿ ತಡಿ ಅಜ್ಜಿಗೆ. ನಾವು ಊರಿಗೆ ಹೋದಾಗೆಲ್ಲ ಇಂಥ ಕೆಲಸ ನಡೆಸ್ತಾನೆ ನೀವು ಅಜ್ಜ. ಮಾಡ್ತಾ ಹೋಗಿ ಮಾಡ್ತೀನಿ. ಯೋನ ನೀ ಎತ್ತಿನ ಮನುಷ್ಯ ಅಂತಂದು ಮಂತೆ ಬಿಟ್ಟೋದ್ರೆ ಇಂಥ ಬದುಕು ಮಾಡೋದು ಮನೆಗೆ ಬರ್ಲಿ ತಡಿ ಮಂಜಿಟ. ಅರೆ ಅಜ್ಜಿ, ನಿಮ್ದಕ್ಕೆ ಅವಸರಿಗೆ ಪಡಬೇಡಿ. ನಮ್ದಕ್ಕೆ ಸ್ವಲ್ಪ ಮಾತಿಗೆ ಕೇಳಿ. ನೀವು ನಿಧಾನ್ಗೆ ಅಜ್ಜಗೆ ಒಂದಿನ ಹೆಂಗೆ ಮಾಡ್ತಾರೆ ಅಂತ ತೋಟಕ್ಕೆ ಹೋಗಿ ನೋಡಿ. ಅವಾಗ ಅಜ್ಜ ನಿಮ್ಗೆ ಎದುರಿಗೆ ತಪ್ಪಿಗೆ ಸಿಕ್ಬಿಡ್ತಾರೆ. ಅವಾಗ ನೀವು ಅಜ್ಜಗೆ ಪ್ರಶ್ನೆಗೆ ಮಾಡ್ಬೋದು. ನೀವು ಈಗ ಬೈದ್ರೆ ಅಜ್ಜ ನಿಮ್ಗೆ ತಪ್ಪಿಗೆ ಕಾಣಿಸೋದೇ ಇಲ್ಲ. ಅವರು ಒಪ್ಕೊಳ್ಳೋದೇ ಇಲ್ಲ. ಹೌದೌದು ಹೌದು ಕಣೆ ಪಾತಿ, ನೀನ್ ಹೇಳೋದು ಕರೆಕ್ಟ್ ಐತಿ. ಈ ಅಜ್ಜನ ಯಾದ್ರಿಗೆ ಹೋಗಿ ಹಿಡಿಬೇಕು. ಅವಾಗ್ಲೇ ಒಪ್ಕೆನದು. ಈಗೇನಾರು ನಾನು ಹೇಳಿದ್ರೆ ನಿನ್ಗೆ ಯಾರು ಹೇಳಿದ್ದು ಬುದ್ಧಿ ಇಲ್ದಾರ ಹೇಳಿದಾರೆ ನಿನಗೆ ಅಂತೇಳಿ ಅವಜ್ಜ ಒಪ್ಕೊಳ್ಳೋದೇ ಇಲ್ಲ ತಪ್ಪನ. ವಾಪಸ್ ನನಗೆ ಬೈತಾನೆ. ನೀನು ಹೇಳಿದ್ ಒಳ್ಳೇದಾತು, ಹಂಗೆ ಮಾಡ್ತೀನಿ. ನಾಳೆಯ ತೋಟದಾಗೆ ಎಲ್ಲರೂ ಹೋಗ್ತೀವಿ ಅಂತ ಮನೆಗೆ ಅಂತ ಸುಳ್ಳು ಹೇಳಿ ಅವಜ್ಜ ಜೋನ್ ಮಾಡ್ತಾನೆ ನೋಡಿ ಕೊಂಡಿಡ್ತೀನಿ. ನೀನು ಹೇಳಿದ್ ಒಳ್ಳೇದಾತ್ ಕಣೆ ಪಾತಿ. ಅರೆ ಅಜ್ಜಿ, ನಮ್ದಕ್ಕೆ ನೀವು ತುಂಬಾ ಸಹಾಯ ಮಾಡಿದೀರಾ. ನಮ್ದಕ್ಕೆ ನೀವು ಕ್ಲೋಸ್ ಫ್ರೆಂಡ್ಗೆ ಇದ್ದೀರಾ. ನಿಮ್ದಕ್ಕೆ ನಿಮ್ಗೆ ಅನ್ಯಾಯಗೆ ಹಾಕ್ತಾ ಇದ್ರೆ ನಮ್ದಕ್ಕೆ ಸುಮ್ನೆಗೆ ಇರೋದಕ್ಕೆ ಆಗೋದಿಲ್ಲ ನೋಡಿ. ಅದಕ್ಕೆ ನಾವು ನಿಮ್ದಕ್ಕೆ ಹತ್ರಗೆ ಬಂದು ಹೇಳ್ತಾ ಇರೋದು. ಹೇಳಿದ್ದು ಒಳ್ಳೇದಾತ್ ಬಿಡೆ ಪಾತಿ. ಇನ್ಮೇಲಾದ್ರೂ ವಜ್ಜನ ಮೇಲೆ ಒಂದಿಟ್ಟು ಎಚ್ಚರವಾಗಿ ನಿಗಾ ಇಡ್ತೀನಿ. ಅರೆ ಅಜ್ಜಿ, ನಿಮ್ದಕ್ಕೆ ಹುಷಾರ್ಗೆ ವಿಚಾರಣೆ ಮಾಡಿ. ಸರಿ, ನಮ್ದಕ್ಕೆ ನಾವು ಬರ್ತೀವಿ. ಹೋಗ್ಬಾ. ಅವ ಅಜ್ಜಗೈತೆ ಮಾರಿ ಹಬ್ಬ ಹೊಣ್ಣೆದ್ರೆ ಸಿಗ್ಲಿ ನೋಡು. ಅವಾಗೈತಿ. ಅರೆ ಪಾಪ ಗುಂಡಿದಿಕ್ಕೆ ಅಜ್ಜಿ ರಂಗಂದು ಅಜ್ಜಾಗೆ ಏನ್ಗೆ ಮಾಡ್ತಾರೋ ಏನೋ. ಅಲ್ಲ ನೋಡ್ರಿ ಅಜ್ಜನ ಎಂತ ಗಂಗಂದಾರಿ ಕೆಲಸ ಮಾಡಿದಾನೆ ಅಂತಂದು. ಮನೆಗೆ ಎಲ್ಲರೂ ಊರ್ಗ್ ಹೋದಾಗ ಹೆಂಗಿರ್ಬೇಕು ಮನೆ ಜವಾಬ್ದಾರಿ ನೋಡ್ಕೊಂಡು ಒಂದಲೆಯ ಹೆಂಗ್ ಹೋಗಿದ್ದಂತ ಮಾಡ್ತಾವ. ಆ ಮುದುಕಿ ಲಕ್ಷ್ಮಿ ಹತ್ರ ಮಾಡ್ತೀನಿ ಅಜ್ಜಿಗೆ.